ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ತ್ರಿವಿಕ್ರಮ್ ಅದೇ ರೀತಿ ಭವ್ಯಗೌಡ. ತ್ರಿವಿಕ್ರಮ್ ಭವ್ಯಗೌಡವ್ರನ್ನ ನಿಜವಾಗ್ಲೂ ಕೂಡ ಎಷ್ಟೋ ಫ್ಯಾನ್ಸ್ಗಳು ಅವ್ರು ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಅಂತೇಳಿ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ತ್ರಿವಿಕ್ರಮ್ ಮತ್ತೆ ನಮ್ಮ ಭವ್ಯಗೌಡ ನಿಜವಾಗ್ಲೂ ಕೂಡ ಅವರು ಜೋಡಿಯಾಗಿ ಟ್ರಾವೆಲ್ ಆಗ್ತಿದ್ದಾರೆ ಅನ್ನೋದಕ್ಕೆ ಇದು ನಿಜವಾಗ್ಲೂ ಒಂದು ಬಿಗ್ ಅಪ್ಡೇಟ್ ಅಂತ ಹೇಳ್ತೀನಿ. ನಿಜವಾಗ್ಲೂ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಯಾಕೆಂದ್ರೆ ನೀವೇ ಯೋಚನೆ ಮಾಡಿ, ತ್ರಿವಿಕ್ರಮ್ ಅವರಿಗೋಸ್ಕರವಾಗಿ ನಮ್ಮ ಭವ್ಯಗೌಡವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಏನು ರಿಯಾಲಿಟಿ ಶೋ ಇದೆ ಅದನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ. ಅಂದ್ರೆ ಭವ್ಯಗೌಡ ಅವರಿಗೆ ತ್ರಿವಿಕ್ರಮ್ ಅವ್ರ ಮೇಲೆ ಎಷ್ಟು ಪ್ರೀತಿ ಮತ್ತೆ ಮರ್ಯಾದೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನಿಜವಾಗ್ಲೂ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಇಲ್ಲಪ್ಪ ನಿನ್ನ ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ಅವರಿಬ್ರು ಏನು ಮಾತನಾಡಲ್ಲ, ಜೊತೆಲಿರಲ್ಲ, ಹಾಗೆ ಹೀಗೆ 108 ರೂಮರ್ಸು 108 ಟ್ರೋಲ್ ಮಾಡೋರಿಗೆ ನಿಜವಾಗ್ಲೂ ಇದು ಒಂದು ತಕ್ಕ ಉತ್ತರ ಅಂತ ಗೊತ್ತಾಗ್ತಾ ಇದೆ. ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಬಿಗ್ ಬಾಸ್ ಮನೆಯಿಂದ ಬಂದ ಆದ್ಮೇಲೆ ಒಟ್ಟಿಗೆ ಅಂದ್ರೆ ಒಂದೇ ಕಾರಿನಲ್ಲಿ, ಅಂದ್ರೆ ನಮ್ಮ ರಜತ್ ಇದಾರಲ್ವಾ, ನಿಮ್ಮೆಲ್ಲರಿಗೂ ಗೊತ್ತು, ನಮ್ಮ ರಜತ್ ಅವರ ಕಾರಿನಲ್ಲಿ ಅನುಷಾ, ಅದೇ ರೀತಿ ನಮ್ಮ ತ್ರಿವಿಕ್ರಮ್, ಭವ್ಯಗೌಡ 4 ಜನ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನ ಅಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡೇಶ್ವರಿ ದರ್ಶನ ಪಡೆದಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಅದು ಕೂಡ ನಮ್ಮ ಭವ್ಯಗೌಡರು ಒಂದು ಸ್ಯಾರಿಲಿ ಒಳ್ಳೆ ಡಾಲ್ ತರ ಕಾಣ್ತಾ ಇದ್ದಾರೆ. ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಕೈ ಹಿಡ್ಕೊಂಡು ಆಯ್ತಾ ಮೈಸೂರಿನ ಗಲ್ಲಿ ಗಲ್ಲಿಲಿ ಓಡಾಡಿದ್ದಾರೆ ಅನ್ನೋದು ನ್ಯೂಸು. ಯಾಕೋ ಗೊತ್ತಿಲ್ಲ, ತ್ರಿವಿಕ್ರಮ್ ಮತ್ತೆ ನಮ್ಮ ಭವ್ಯಗೌಡ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಸ್ವಲ್ಪ ಇನ್ನೂ ಹತ್ರನೇ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ನಿನ್ನೆ ಶುಕ್ರವಾರ, ಮೊನ್ನೆ ದಿನ ಶುಕ್ರವಾರ ನಿಮ್ಮೆಲ್ಲರಿಗೂ ಗೊತ್ತು, ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಅಂದ್ರೆ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆಗಳು ನಡೆಯುತ್ತೆ. ಆ ಪೂಜೆಗೆ ಭಾಗಿಯಾದಂತಹ ನಮ್ಮ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಒಂದೇ ಕಾರಿನಲ್ಲಿ ಹೋಗಿದ್ದಾರೆ. ಅಂದ್ರೆ ಬೆಂಗಳೂರಿಂದ ಯಾರ್ಯಾರಪ್ಪ ಅಂದ್ರೆ ನಮ್ಮ ರಜತ್ ಇರ್ಬೋದು, ಅದೇ ರೀತಿ ರಜತ್ ಫ್ಯಾಮಿಲಿ ಅಂತ ಕಾಣುತ್ತೆ, ಅದೇ ರೀತಿ ನಮ್ಮ ಭವ್ಯಗೌಡ, ತ್ರಿವಿಕ್ರಮ್, ಅನುಷಾ, ಈ 4 ಜನ ಕೂಡ ಒಂದೇ ಕಾರಿನಲ್ಲಿ ಪ್ರಯಾಣ ಮಾಡಿದ್ದಾರೆ. ಅಲ್ಲಿ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದಿದ್ದಾರೆ. ಅದಾದ ನಂತರ ಅಲ್ಲಿ ಅಂದ್ರೆ ಮೈಸೂರಿನಲ್ಲಿ ಎಲ್ಲಾ ಕಡೆ ಓಡಾಡಿದ್ದಾರೆ, ಊಟ ಮಾಡಿದ್ದಾರೆ, ಅಲ್ಲಿ ಅಂದ್ರೆ ಮೈಸೂರನ್ನ ಸುತ್ತಾಡಿದ್ದಾರೆ ಗಲ್ಲಿ ಗಲ್ಲಿಲಿ ಕೈ ಹಿಡ್ಕೊಂಡು ಅನ್ನೋದು ಗೊತ್ತಾಗ್ತಾ ಇದೆ. ತ್ರಿವಿಕ್ರಮ್ ಮತ್ತು ಭವ್ಯಗೌಡರ ಸಂಬಂಧ ಇನ್ನೂ ಒಂದ್ ಸ್ವಲ್ಪ ಗಟ್ಟಿ ಆಗ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ತ್ರಿವಿಕ್ರಮ್ ಅವರಿಗೆ ಇಂತನೂ ಭವ್ಯಗೌಡ ತ್ರಿವಿಕ್ರಮ್ ಅವರಿಗೆ ಅಟ್ಯಾಚ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಚಿಕ್ಕ ಹುಡುಗಿ ಅನ್ನೋದಕ್ಕಿಂತನೂ ಭವ್ಯಗೌಡನಿಗೂ ಏನೋ ಫೀಲಿಂಗ್ಸ್ ಇದೆ ಅನ್ನೋದು ನನಗೆ ಕಂಡು ಬರ್ತಾ ಇದೆ. ಯಾಕೆಂತಂದ್ರೆ ತ್ರಿವಿಕ್ರಮ್ ಅವರು ಬಿಟ್ಟರು ಕೂಡ ಭವ್ಯಗೌಡವರು ಬಿಡಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಅವರಿಬ್ಬರ ಒಂದು ಬಾಂಡಿಂಗು ಇನ್ನೂ ಗಟ್ಟಿ ಆಗ್ತಾ ಹೋಗ್ತಾ ಇದೆ. ಅದು ಪ್ರೀತಿನ ಸ್ನೇಹನ ಒಟ್ಟಾರೆಯಾಗಿ ಅವರ ಇಬ್ಬರ ಬಾಂಡಿಂಗ್ ಮಾತ್ರ ಇನ್ನೂ ಸೂಪರ್ ಡೂಪರ್ ಗಟ್ಟಿ ಆಗ್ತಾ ಹೋಗ್ತಾ ಇದೆ. ಯಾಕೆಂದ್ರೆ ನೀವೇ ಯೋಚನೆ ಮಾಡಿ, ಬಿಗ್ ಬಾಸ್ ನಿಂದ ಬಂದಂತಹ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಅವರಿಬ್ಬರು ಕೂಡ ಸುಮಾರು ನೆಗೆಟಿವಿಟಿನ ಆಯ್ತಾ ಫೇಸ್ ಮಾಡಿದ್ರು, ಎಲ್ಲಾ ತರದನ್ನ ಫೇಸ್ ಮಾಡಿದ್ರು ಕೂಡ, ಟ್ರೋಲಿಂಗ್ ಫೇಸ್ ಮಾಡಿದ್ರು ಕೂಡ, ಮತ್ತೆ ಅವರಿಬ್ರು ಕೈ ಹಿಡ್ಕೊಂಡು ಆರಾಮಾಗಿ ಮೈಸೂರಿಗೆ ಹೋಗಿ ಚಾಮುಂಡೇಶ್ವರಿ ದರ್ಶನ ಪಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಅವ್ರಿಗೆ ಯಾವುದಕ್ಕೂ ಕೇರ್ ಮಾಡಲ್ಲ ಅನ್ನೋದು ಗೊತ್ತಾಗ್ತದೆ. ನೀವು ಟ್ರೋಲ್ ಆದ್ರೂ ಮಾಡ್ಕೊಳ್ಳಿ, ನೀವು ಏನಾದ್ರೂ ಮಾಡ್ಕೊಳ್ಳಿ ಆಯ್ತಾ, ನೀವೆಷ್ಟು ನೆಗೆಟಿವ್ ಸ್ಪೆಡ್ ಮಾಡ್ತೀರಾ ಮಾಡ್ಕೊಳ್ಳಿ, ನಾವಿಬ್ರು ಇರೋದು ಹಿಂಗೆ, ನಮ್ಮಿಬ್ರು ಯಾರು ದೂರ ಮಾಡೋಕ್ಕಾಗಲ್ಲ ಅನ್ನೋದನ್ನ ಇದ್ರ ಮುಖಾಂತರ ಹೇಳಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತದೆ. ನೋಡಿ, ಇಲ್ಲಿ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಒಂದು ಸಿನಿ ಇಂಡಸ್ಟ್ರಿಯಲ್ಲಿ ಇಬ್ರು ಇದ್ದಾರೆ. ತುಂಬಾ ಕಾಲದಿಂದ ಗೊತ್ತಿದೆ, ನಿಮ್ಮೆಲ್ಲರಿಗೂ ಗೊತ್ತು, ಮಿನಿ ಸೀಸನ್ ಬಂತು, ಅದರಲ್ಲೂ ಕೂಡ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಗೆ ಹೋಗಿದ್ರು. ಅದಲ್ಲದೆ ಅವರು ಅದಾದ ನಂತರನೂ ಕೂಡ ಮೀಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಮ ಸುದೀಪ್ ಸರ್ ಅವರೇ ಸ್ಟೇಜ್ ಮೇಲೆ ಹೇಳ್ದಂಗೆ ಅವರಿಬ್ರು ಕೂಡ ಮುಂಚೆನೆ ಮೀಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಜೋಡಿ ಏನಿದೆ, ಯಾರೇ ಏನೇ ಟ್ರೈ ಮಾಡಿದ್ರು ಅದು ಅಷ್ಟು ಸುಲಭವಾಗಿ ಬಿಟ್ಟು ಹೋಗಲ್ಲ. ಅವರ ಬಾಂಡಿಂಗು, ಆ ಫ್ರೆಂಡ್ಶಿಪ್ ಹೀಗೆ ಮುಂದುವರಿಯುತ್ತೆ ಅನ್ನೋದು ಗೊತ್ತಾಗ್ತದೆ. ಯಾಕೆಂದ್ರೆ ಅವ್ರು ಓಪನ್ ಆಗಿ ಹೋಗಿದ್ದಾರೆ. ಅಂದ್ರೆ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಓಪನ್ ಆಗಿ ಆಯ್ತಾ ಅಲ್ಲಿರುವಂತ ಫ್ಯಾನ್ಸ್ಗಳನ್ನೆಲ್ಲ ಮೀಟ್ ಮಾಡಿದ್ದಾರೆ, ಫ್ಯಾನ್ಸ್ಗಳ ಹತ್ರ ಸೆಲ್ಫಿ ತೆಗೆಸ್ಕೊಂಡಿದ್ದಾರೆ, ಅಲ್ಲಿ ಎಲ್ಲರ ಹತ್ರ ಮಾತಾಡ್ಕೊಂಡು ಇಬ್ರು ಕೂಡ ಕೈ ಹಿಡ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವೇ ಯೋಚನೆ ಮಾಡಿ, ಅವರ ಒಂದು ಬಾಂಡಿಂಗು ಇನ್ನೂ ಕೂಡ ಆಯ್ತಾ ಸ್ಟ್ರಾಂಗ್ ಆಗಿದೆ ಅನ್ನೋದು ಇದ್ರಲ್ಲೇ ಗೊತ್ತಾಗ್ತಾ ಇದೆ. ಅವರು ಓಪನ್ ಆಗಿ ಅಡ್ಡಾಡಿದ್ದಾರೆ ಮೈಸೂರಲ್ಲಿ, ಎಲ್ಲಾ ಫ್ಯಾನ್ಸ್ಗಳಿಗೂ ಸೆಲ್ಫಿ ಕೊಟ್ಟಿದ್ದಾರೆ.
ಅಂದ್ರೆ ಇದರಲ್ಲೇ ಅರ್ಥ ಆಗ್ತಾ ಇದೆಯಲ್ವಾ, ತ್ರಿವಿಕ್ರಮ್ ಮತ್ತು ಭವ್ಯ ಗೌಡನ ಬಾಂಡಿಂಗ್ ಏನಿದೆ ಅದು ಇನ್ನೂ ಕೂಡ ಗಟ್ಟಿಯಾಗಿದೆ, ನಿನ್ ಮುಂದೆ ಹೀಗೆ ನಡ್ಕೊಂಡು ಹೋಗುತ್ತೆ, ಅದನ್ನ ಯಾರು ಕೂಡ ಬ್ರೇಕ್ ಮಾಡೋಕ್ಕಾಗಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ನಿಮ್ಮೆಲ್ಲರಿಗೂ. ನೀವು ಆಯ್ತಾ ಎಷ್ಟೇ ನೆಗೆಟಿವ್ ಮಾಡಿದ್ರು, ಏನೇ ಟ್ರೋಲ್ ಮಾಡಿದ್ರು ಅವರ ಒಂದು ಸಂಬಂಧ ಏನು ಅನ್ನೋದು ಅವ್ರಿಗೆ ಗೊತ್ತು. ಅವರು ಅದನ್ನ ಮುಂದೆ ತಗೊಂಡೋಗೋಕೆ ರೆಡಿ ಇದ್ದಾರೆ, ಅಂದ್ರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಅವ್ರು ತಗೊಂಡೋಗ್ತಾರೆ ಅನ್ನೋದು ಕಾಣ್ತಾ ಇದೆ. ನೀವೇ ನೋಡ್ದಂಗೆ ಅಕಸ್ಮಾತ್ ಅವರು ಟ್ರೋಲಿಂಗಿಗೋ ಮತ್ತೊಂದಕ್ಕೋ ಎದುರಿದ್ದಿದ್ರೆ ಅಷ್ಟು ಓಪನ್ ಆಗಿ ಒಂದೇ ಕಾರಿನಲ್ಲಿ ಆಯ್ತಾ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮೈಸೂರಲ್ಲಿ ಫ್ಯಾನ್ಸನ್ನೆಲ್ಲ ಒಟ್ಟಿಗೆ ಮೀಟ್ ಮಾಡಿಸಿ ಅಲ್ಲಿ ಗಲ್ಲಿ ಕೈ ಹಿಡ್ಕೊಂಡು ಸುತ್ತಾ ಇರಲಿಲ್ಲ ಆಯ್ತಾ ಭವ್ಯ ಗೌಡರು ತ್ರಿವಿಕ್ರಮ್ ಅವರು. ಇದರಲ್ಲೇ ಗೊತ್ತಾಗುತ್ತೆ ಅವರ ಒಂದು ಬಾಂಡಿಂಗ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ, ಅವ್ರು ಯಾವುದಕ್ಕೂ ಕೇರ್ ಮಾಡಲ್ಲ ಅನ್ನೋದು ಗೊತ್ತಾಗ್ತದೆ. ನಾನು ನಿಮ್ಮೆಲ್ಲರಿಗೂ ಹೇಳಕ್ ಬರ್ತಿರೋದು ಏನು ಅಂದ್ರೆ, ರಜತ್ ಕ್ಯಾರೆಕ್ಟ್ರೇನೆ ತ್ರಿವಿಕ್ರಮ್ ಕ್ಯಾರೆಕ್ಟರ್, ಯಾವುದಕ್ಕೂ ಅವರು ತಲೆ ಕೆಡಿಸ್ಕೊಳಲ್ಲ. ಅವರಿಗೆ ನಿಜವಾಗ್ಲೂ ಭವ್ಯ ಗೌಡನ ಮೇಲೆ ಇಂಟ್ರೆಸ್ಟ್ ಇದ್ದು ಮದುವೆ ಆಗಬೇಕು ಅಂತ ಅಂದ್ಕೊಂಡ್ರೆ ತ್ರಿವಿಕ್ರಮ್ ಅವ್ರು ಯೋಚನೆನೇ ಮಾಡಲ್ಲ, ಆಗ್ತಾ ಇರ್ತಾರೆ, ಅವ್ರು ಯಾರ ಟ್ರೋಲಿಗೂ ಎದುರಲ್ಲ. ಅದೇ ರೀತಿ ಭವ್ಯ ಗೌಡ ಕೂಡ ತುಂಬಾ ಫೇಸ್ ಮಾಡಿದ್ದಾರೆ. ಈ ಟ್ರೋಲಿಂಗ್ ಅನ್ನೋದು ಭವ್ಯ ಗೌಡ ಹೊಸದೇ ಅಲ್ಲ, ನಮ್ಮ ಸುದೀಪ್ ಸರ್ ಅವರೇ ಹೇಳಿದ್ದಾರೆ ಆಯ್ತಾ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಲಾಂಚಿಂಗ್ ಡೇ ಹೇಳಿದ್ದಾರೆ ನಮ್ಮ ಭವ್ಯಗೌಡಗೆ ಸ್ಟೇಜ್ ಮೇಲೆ, ಓಕೆ ಭವ್ಯಗೌಡ ನೀವು ಬಿಗ್ ಬಾಸ್ ಮನೆಗಳಿಗೆ ಹೋಗ್ತಾ ಇದ್ದೀರಾ, ನಿಮ್ ಟ್ರೋಲ್ ಮಾಡೋರಿಗೆಲ್ಲ ಹಬ್ಬನೇ ಅನ್ನೋದನ್ನು ಹೇಳಿದ್ದಾರೆ. ಹಾಗಾಗಿ ಭವ್ಯಗೌಡ ಕೂಡ ಈ ಟ್ರೋಲಿಂಗಿಗೆ, ಈ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋರಿಗೆ ಅದ್ಯಾವುದಕ್ಕೂ ತಲೆನೇ ಕೆಡಿಸ್ಕೊಳಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಏನು ಈ ತ್ರಿವ್ಯ ಫ್ಯಾನ್ಸ್ ಇದ್ದಾರೆ ಇವರಿಗೆ ದಿನಕ್ಕೊಂದೊಂದು ಆಯ್ತಾ ಫೋಟೋಸು ವಿಡಿಯೋಸು ಸಿಗ್ತಾ ಇದೆ. ನಿಜವಾಗ್ಲೂ ಕೂಡ ಅವ್ರು ಹ್ಯಾಪಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಈಗೇನು ತ್ರಿವ್ಯ ಫ್ಯಾನ್ಸ್ ಏನಿದ್ದಾರೆ ಅವರು ನಿಜವಾಗ್ಲೂ ಕೂಡ ತ್ರಿವಿಕ್ರಮನ್ನು ಭವ್ಯಗೌಡನ ಅವ್ರು ಎಷ್ಟು ಇಷ್ಟಪಡ್ತಾರೆ ಅಂದ್ರೆ ಪ್ರತಿಯೊಂದು ಅಪ್ಡೇಟಿಗೂ ಅವ್ರು ವೆಯ್ಟ್ ಮಾಡ್ತಾ ಇರ್ತಾರೆ, ಅವ್ರು ಎಲ್ಲಿಗೆ ಹೋದ್ರು ಅನ್ನೋದನ್ನ ಅವ್ರು ವೆಯ್ಟ್ ಮಾಡ್ತಾ ಇರ್ತಾರೆ, ಅವ್ರ ನೆಕ್ಸ್ಟ್ ಪ್ರಾಜೆಕ್ಟ್ ಏನು ಅಂತ. ನಿಮ್ಮೆಲ್ಲರಿಗೂ ಇನ್ನೊಂದು ವಿಷಯ ನಾನು ಹೇಳಕ್ ಬರ್ತಾ ಇದ್ದೀನಿ, ಭವ್ಯಗೌಡ ಮತ್ತೆ ತ್ರಿವಿಕ್ರಮ್ ಅವರು ಬೆಳ್ಳಿ ತೆರೆ ಮೇಲೆ ಜೋಡಿಯಾಗಿ ಕಾಣಿಸ್ಕೊಳ್ತಾರೆ ಅನ್ನೋದು ಆಯ್ತಾ ಗುಸು ನಡೀತಾ ಇದೆ. ಮೋಸ್ಟ್ಲಿ ಅವರು ಕಾಣಿಸ್ಕೊಳ್ಳುವ ಚಾನ್ಸಸ್ ತುಂಬಾ ಇದೆ ಅಂತೀನಿ. ಅಂದ್ರೆ ಭವ್ಯಗೌಡ ಹೀರೋಯಿನ್ ಆಗಿ, ತ್ರಿವಿಕ್ರಮ್ ಅವ್ರ ಹೀರೋ ಆಗಿ ಒಂದು ಕ್ಲಾಸಿಕ್ ಮೂವಿ ಅಂದ್ರೆ ನಮ್ಮ ಲೋಕಲ್ ಮೂವಿ ಅಂದ್ರೆ ಒಂದು ಹಳ್ಳಿಗಾಡಿನ ಮೂವಿನ ಏನೋ ಅವರು ಆಯ್ತಾ ಹೀರೋಯಿನ್ ಆಗಿ ಆ ಮೂವಿಲಿ ಬರ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ತ್ರಿವಿಕ್ರಮ್ ಹಾಗೂ ಭವ್ಯಗೌಡ ಹೀರೋಯಿನ್ ಆಗಿ ಮೂವಿ ಎಲ್ಲಾದ್ರೂ ಆಯ್ತಾ ಲಾಂಚ್ ಆಗಿದ್ದೆ ಆದ್ರೆ ಇನ್ನೂ ಅವರಿಬ್ಬರ ಕ್ರೇಜು ಜಾಸ್ತಿ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ತ್ರಿವಿಕ್ರಮ್ ಅವರಿಗೆ CCL ಇರೋದ್ರಿಂದ ಈ CCL ಮುಗಿಸ್ಕೊಂಡ್ಮೇಲೆ ಮೋಸ್ಟ್ಲಿ ಇವರು ಮೂವಿ ಕೂಡ ಆಕ್ಟ್ ಮಾಡ್ತಾರೆ. ಇವರಿಬ್ಬರನ್ನ ಇಟ್ಕೊಂಡು ಬಿಗ್ ಒಂದು ಸೂಪರ್ ಹಿಟ್ ಸೀರಿಯಲ್ ಕೂಡ ಆಯ್ತಾ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋದು ಸುದ್ದಿ ಇದೆ. ನೋಡೋಣ, ವೇಟ್ ಮಾಡೋಣ ತ್ರಿವಿಕ್ರಮ್ ಮತ್ತು ಭವ್ಯಗೌಡರ ಯಾವ ಒಂದು ಪ್ರಾಜೆಕ್ಟ್ ಆಯ್ತಾ ಫಸ್ಟ್ ಬರುತ್ತೆ ಅನ್ನೋದು. ನಾನಂತೂ ಕ್ಯೂರಿಯಾಸಿಟಿನ ವೇಟ್ ಮಾಡ್ತೇನೆ. ಒಟ್ಟಾರೆಯಾಗಿ ಏನ್ ಗೊತ್ತಾ, ನೀವೆಲ್ಲರೂ ಇದನ್ನ ಒಂದನ್ನು ಅರ್ಥ ಮಾಡ್ಕೋಬೇಕು, ಅವರು ಸೆಲೆಬ್ರಿಟಿಗಳು, ಅವ್ರನ್ನ ಸೆಲೆಬ್ರಿಟಿಗಳ ಥರ ನೋಡ್ಬೇಕಷ್ಟೆ. ಅದು ಬಿಟ್ಟು ಅದ್ರೊಳಗಡೆ ನಾವು ಇಲ್ಕಿ ಆಯ್ತಾ ಅದನ್ನ ನೆಗೆಟಿವಿಟಿಯಾಗಿ ಥಿಂಕ್ ಮಾಡೋದಿದೆಯಲ್ಲ ಅದು ತುಂಬಾ ತಪ್ಪು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ರು ಮುಗೀತು, ನಿನ್ನ ಅವರ ಪರ್ಸನಲ್ ಲೈಫು. ಅವರು ಭವ್ಯಗೌಡನ ಇಷ್ಟಪಟ್ಟರು ಕೂಡ ತ್ರಿವಿಕ್ರಮ್ ಅವರು, ಅದನ್ನ ಕೇಳಕ್ ನಾವ್ ಯಾರು? ಭವ್ಯಗೌಡ ತ್ರಿವಿಕ್ರಮ್ ಅವ್ರನ್ನ ಇಷ್ಟಪಟ್ರೆ ಅದನ್ನ ಕೇಳಕ್ ನಾವ್ ಯಾರು? ಅವರ ಮುಂದಿನ ಜರ್ನಿ, ಅವರ ಮುಂದಿನ ಲೈಫನ್ನ ಅವರನ್ನು ಮುಂದೆ ತಗೊಂಡೋಗ್ತಾರೆ. ಅದ್ರ ಬಗ್ಗೆ ನಮಗೆ ಮಾತನಾಡೋಕೆ ಏನೂ ಇಲ್ಲ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.